ನಮ್ಮ ಟೀಮಲ್ಲಿ ಒಬ್ಬರು ಜೊತೆಲೇ ಇರ್ತಾರೆ, ಆದರೆ ಇದುವರೆಗೂ ಮಾತಾಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೋಸ್ಕರನೇ ಒಬ್ಬರು ಹೊಸ ವ್ಯಕ್ತಿ, ಅಂದರೆ ಜೊತೆಗೆ ನಮ್ಮ ಜೊತೆಲೇ ಇರುವಂಥ ವ್ಯಕ್ತಿ ಮಾತಾಡ್ತಾರೆ. ದಟ್ ಈಸ್ ನನ್ನದಲ್ಲದೆ ಅದಿತಿ ಪ್ರಭುದೇವ್ ಅವರ ಹಸ್ಬೆಂಡ್. ಎಲ್ರಿಗೂ ನಮಸ್ಕಾರ. ಮೂವಿ ನೋಡಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಎನಿ ಟೈಮ್ ನೋಡ್ತಾ ಇರೋದು. ಶರಣ್ ಸರ್ ಸೂಪರ್ ಆ್ಯಕ್ಟಿಂಗ್ ಆ್ಯಂಡ್ ಅದಿತಿ ಆಲ್ಸೋ, ಮೇಘನಾ ಅವರು, ರಶ್ಮಿ ಅವರು, ಪ್ರಭು ಅವರು ಎಲ್ಲ ಗುರುವಣ್ಣ. ಗುರುವಣ್ಣ ಎಕ್ಸ್ಟ್ರೀಮ್ಲಿ ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಶಲಿ ಯಾರು ಮೂವಿ ನೋಡಲ್ಲ, ಬಟ್ ಈ ಮೂವಿ ನೋಡಿದೆ ಒಂಥರ. ಆಕ್ಚುಲಿ ಸರ್ ಟ್ರಸ್ಟ್ ಮೀ, ಅವ್ರು ಒಂದು ಹಾರರ್ ಮೂವಿ ನನಗೆ ನೋಡಕ್ ಬಿಡಲ್ಲ. ಅವ್ರು ನೋಡ್ತಾ ಇದ್ರೆ ಸೈಡಿಗೆ ಹೋಗಿರ್ತೀನಿ. ಬಟ್ ದಿಸ್ ಮೂವಿ ತುಂಬ ಹಾರರ್ ಇದೆ, ಬಟ್ ತುಂಬ ಒಂಥರ ವಿಕೃತ ಅನ್ಸಲ್ಲ. ನೋಡ್ಬೋದು, ನೋಡ್ತಾ ಇಷ್ಟ ಆಗ್ತಿದೆ. ಬಟ್ ಓವರ್ ಆಲ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ತರುಣ್ ಶಿವಪ್ಪ ಅವ್ರ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾಕಂದರೆ ಕನ್ನಡದಲ್ಲಿ ನನಗೆ ಒಂದು ಹಾರರ್ ಜಾನರ್ ಅಂತ ನೋಡಿದಾಗ ಮೊದಲನೇದಾಗಿ ಉಷ್, ಅದಾದಮೇಲೆ ಆಪ್ತಮಿತ್ರ, ನಂತರ ಕರ್ವ, ಇದೀಗ ಚೂಮಂತರ್ ತುಂಬಾ ಇಷ್ಟ ಆಗಿದೆ. ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಕರ್ವ ಪಾರ್ಟ್ 2 ಕಾಯ್ತಾ ಇದ್ವಿ. ಇವಾಗ ಎಲ್ಲ ಒಂದು ಹಾರರ್ ಯೂನಿವರ್ಸ್ ಥರ ಕ್ರಿಯೇಟ್ ಆಗಿ ಇವಾಗ ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಸಿನಿಮಾ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ನ ಕೊಡ್ತಾ ಹೋಗುತ್ತೆ. ನಿಜವಾಗ್ಲೂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಥವಾ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅದೇ ತರಹ ಇತ್ತು. ಕನ್ನಡಕ್ಕೆ ಇಂಥ ಒಂದು ಸಿನಿಮಾ ಖಂಡಿತವಾಗಿ ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಶರಣ್ ಸರ್ ಈಸ್ ಅ ಲೆಜೆಂಡ್ ನನ್ನ ಕಣ್ಣಲ್ಲಿ. ಯಾಕಂದರೆ ಅವರು ಹಾಸ್ಯದ ಜೊತೆಗೆ ಭಾವನೆಗಳು ಒಂಥರ ಸಮನಾಗಿ ತೂಗಿಸ್ತಾರೆ. ಚಿಕ್ಕಣ್ಣ ಸರು ಅಷ್ಟೇ. ಆ್ಯಂಡ್ ಪ್ರತಿಯೊಬ್ಬರು ಮೇಘನಾ ಆಗಿರಲಿ ಅಥವಾ ಅದಿತಿಯವರಾಗಿರಲಿ, ಪ್ರಭು ಆಗಿರಲಿ, ನನ್ನ ಪ್ರಕಾರ ಪ್ರಭು ಒಂಥರ ಇಸ್ ದಿ ಅಂಡರ್ಡಾಗ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ. ತುಂಬಾ ಪೊಟೆನ್ಷಿಯಲ್ ಇದೆ. ನಾವು ವಾಂಟ್ ಟು ಸಿ ಹಿಮ್ ವೆನ್. ಹೆಚ್ಚು ಪ್ರಶಂಸೆ ಬರಬೇಕು. ಈ ಚಿತ್ರ ನನಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಬೇಕು ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಚೂಮಂತರ್. ಮೂವಿಯಲ್ಲಿ ಎಲ್ಲದೂ ಚೆನ್ನಾಗಿದೆ. ಐ ಮೀನ್ ಸ್ಟಾರ್ಟಿಂಗ್ ಫ್ರಮ್ ಶರಣ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಮೂವಿಯಿಂದ ಹೊರಗಡೆ ಬಂದ ತಕ್ಷಣ ವಿ ಜಸ್ಟ್ ರಿಮೆಂಬರ್ ದ ಕ್ಯಾರೆಕ್ಟರ್ಸ್. ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಮರ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಐ ಕ್ಯಾನ್ ಬೆಟ್ ಆನ್ ದಿಸ್ ಮೂವಿ. ಯಾರು ಥಿಯೇಟ್ರ್ ಒಳಗಡೆ ಹೋಗ್ತೀರಾ, ನಿಮಗೆ ಖಂಡಿತ ನಿಮ್ಮ ದುಡ್ಡಿಗಂತೂ ಬೇಜಾರಾಗಲ್ಲ. ಸೊ ಡೂ ವಾಚ್ ಚೂಮಂತರ್. ಹೌದು, ಅಲ್ಲ ಅದೇ ಎಲ್ಲ ಇದೆ, ಕಾಮಿಡಿ ಇದೆ, ಬ್ಯಾಲೆನ್ಸ್ ಇದೆ. ನಿಜವಾಗ್ಲೂ ತುಂಬ ಸಮಯದಿಂದ ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡಿದೆ ಹಾರರ್ ಮೂವಿ ಈ ಥರ ನೋಡೋಕ್ಕೆ. ಸೊ ಐಮ್ ರಿಯಲಿ ಹ್ಯಾಪಿ, ಎಕ್ಸೈಟೆಡ್ ಫಾರ್ ವಾಟ್ ಕನ್ನಡ ಹಾರರ್ ಹ್ಯಾಸ್ ಟು ಬ್ರಿಂಗ್. ಆ ಥರ ಮಾಡಿದ್ದಾರೆ. ಸೊ ಬನ್ನಿ ನೋಡಿ, ಸರ್ಪ್ರೈಸಿಂಗ್ ಇದೆ ಎಲ್ಲ. ನಮಸ್ಕಾರ. ಈಗ ತಾನು ಚೂಮಂತರ್ ಸಿನಿಮಾ ನೋಡ್ಕೊಂಡ್ಬಂದೆ. ನನಗೆ ಎರಡನೇ ಸಲ ನೋಡ್ತಾ ಇದ್ದೀನಿ. ಒಂದು 3-4 ಮಂತ್ ಬ್ಯಾಕು ನಾನು ತರುಣ್ ಸರ್ ಎಲ್ಲ ಸಿನಿಮಾ ನೋಡಬೇಕು ಏನು ಎಕ್ಸ್ಪೀರಿಯನ್ಸ್ ಇತ್ತು, ಅದರ ಡಬ್ಬಲ್ ಎಕ್ಸ್ಪೀರಿಯನ್ಸ್ ಬಿಗ್ ಸ್ಕ್ರೀನ್ ನೋಡಿದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕನ್ನಡಕ್ಕೆ ಹೊಸ ವರ್ಷದಲ್ಲಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಿ. ಯಾಕೆಂದರೆ ಇಲ್ಲಿ ಮುಖ್ಯವಾಗಿ ಶರಣ್ ಸರ್ ಅವರ ಅಭಿನಯ, ಇದರಲ್ಲೂ ಡಬ್ಬಲ್ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆಗಿದೆ. ತರುಣ್ ಶಿವಪ್ಪ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಅದ್ದೂರಿ ಸಿನಿಮಾ. ಅವರು ಒಳ್ಳೆಯದಾಗಬೇಕು, ಹೆಚ್ಚು ಲಾಭ ಗಳಿಸಬೇಕು. ಹಾಗೆ ಮುಖ್ಯ ಕಲಾವಿದರಾದಂಥ ಇಲ್ಲಿ ಮಾಡಿರುವಂಥ ರಜನಿ ಭರದ್ವಾಜ್ ಅವರು ಹೆಮ್ಯಾವಧಿಯಲ್ಲಿ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಮೇಘನಾ ಆಗ್ಬೋದು, ನಮ್ಮ ಅದಿತಿ ಪ್ರಭುದೇವರಾಗಿ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ನ ಅಚ್ಚುಕಟ್ಟಾಗಿ ಕೆಲಸ ತೆಗೆದು ಮಾಡಿರುವಂಥ ನಮ್ಮ ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ನೀವು 10 ಚಿತ್ರಮಂದಿರಗಳಲ್ಲಿ 28 ಶೋ ಹೌಸ್ಫುಲ್ ಆಗಿದೆ. ನಾಳೆಯಿಂದ 48 ಆಗಲಿ, ಎಲ್ಲ ಶೋ ಹೌಸ್ಫುಲ್ ಆಗಲಿ, ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಲಿ ಈ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಲೇಡೀಸ್ ಫಸ್ಟ್. ಚೂಮಂತರ್ ಸಿನಿಮಾ ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇವರು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಐ ಶುಡ್ ಕಂಗ್ರ್ಯಾಚುಲೇಟ್ ದ ಹೋಲ್ ಫಿಲ್ಮ್. ಅದಿತಿ ಇದು ನನಗೆ ಇವ್ರು ಭಯ ಆಗಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಕರ್ಕೊಂಡು ನಾನು ಕೇಳಿದೆ ಹಾರರ್ ಇದೆಯಾ ಅಂತ. ಇಲ್ಲ ಸೋನಲ್ಲಿ ಯು ಕ್ಯಾನ್ ಎಂಜಾಯ್, ಬಟ್ ನಿಜವಾಗ್ಲೂ ಭಯ ಇತ್ತು ನನಗೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಹ್ಯಾವ್
ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಶರಣ್ ಸರ್ ಸ್ಪೆಷಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಅಣ್ಣ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಐ ಥಿಂಕ್ ಈಸ್ ವೆರಿ ಗುಡ್ ಅಟ್ ಸೆಲೆಕ್ಟಿಂಗ್ ಸ್ಕ್ರಿಪ್ಟ್ಸ್ ಅನ್ನೋದು ಎಲ್ರಿಗೂ ಗೊತ್ತು. ಈ ಸಿನಿಮಾನು ಐ ಥಿಂಕ್ ಏನಾದರೂ ಶಾರ್ಟ್ ಇನ್ ಯುವರ್ ಲೈಫ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಮಂತರ್ ಐ ಥಿಂಕ್ ಇದೊಂದು ಓವರಾಲ್ ಜರ್ನಿನಲ್ಲಿ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ಸ್ ಈ ಸಿನಿಮಾ. ನಾನು ನಿನ್ನೆನೂ ಫಸ್ಟ್ ಶೋ ನೋಡಿದ್ದೆ, ಮತ್ತು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಈ ಫಿಲಮ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಬಹುಶಃ ಇದು ಸೆಕೆಂಡ್ ಟೈಮ್ ನೋಡಬೇಕಾದ್ರೆ ಇನ್ನೊಂದಷ್ಟು ಡೀಟೇಲಿಂಗ್ಸ್ ಕಾಣಿಸೋವಂಥ ಒಂದು ಸಿನಿಮಾ ಇದು. ಫಸ್ಟ್ ಟೈಮ್ ನಾವು ನೋಡಿದಾಗ ಒಂದಷ್ಟು ಶಾಕ್ಸ್ ಇರುತ್ತೆ, ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಹೌದಲ್ವಾ ಇದೆಲ್ಲ ನಾವು ಮಿಸ್ ಮಾಡಿದ್ವಿ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಅನ್ನೋ ಪಾಯಿಂಟ್ಸ್ಗಳು ಸಿಗುತ್ತೆ. ಲೈಕ್ ಹೌ ನನಗೊಂದು ಕಾಲೇಜ್ ಟೈಮಲ್ಲಿ ಆಫ್ಟರ್ ನೋಡಿದಾಗ ನನಗೊಂದು ಫೀಲಿಂಗ್ ಇತ್ತು. ಫಸ್ಟ್ ಟೈಮ್ ನೋಡ್ಬಿಟ್ಟು ಫಿಲಮ್ ನಾವು ಬರೀ ಶಾಕಲ್ಲಿದ್ವಿ ನಾವು. ಸೆಕೆಂಡ್ ಟೈಮ್ ನೋಡಿದ್ರೆ ಹೌದಲ್ವಾ ಈ ರಿಯಾಕ್ಷನ್ ಇದಾಗಿತ್ತು, ಚಿಕ್ಕ ಡೀಟೇಲಿಂಗ್ ಇತ್ತು ಅಂತೆಲ್ಲ ಆ ಥರ ಇತ್ತು. ಸೊ ಸೇಮ್ ಫೀಲ್ ಕೊಟ್ಟಂಥ ಒಂದು ಸಿನಿಮಾ ಅಂತ. ಆ್ಯಂಡ್ ಅದ್ಭುತವಾದ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಟೋಗ್ರಫಿ ಆಗಿರಲಿ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, VFX ಆಗಿರಲಿ, ಸೆಟ್ಸ್ ಆಗಿರಲಿ, ಅಷ್ಟು ಬ್ಯೂಟಿಫುಲ್ ಆಗಿ ಟಾಪ್ ನಾಚ್. ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಈ ಥರದೊಂದು ಬಡ್ಜೆಟಲ್ಲಿ ಮಾಡಿದಂಥ ಒಂದು ಸಿನಿಮಾ ಈ ಥರ ಒಂದು ಕ್ವಾಲಿಟಿ ಕೊಟ್ಟರೆ ನಿಜವಾಗ್ಲೂ ಐ ಥಿಂಕ್ ಇಟ್ಸ್ ಟ್ರೆಮೆಂಡಸ್ ಜಾಬ್ ಫ್ರಮ್ ದ ಹೋಲ್ ಟೆಕ್ನಿಕಲ್ ಟೀಮ್. ನವನೀತ್ ಅವರು ಈ ಜಾನರ್ನಲ್ಲಿ ಒಂಥರ ಮಾಸ್ಟರಿಂಗ್ ಮಾಡಿಬಿಡ್ತಾರೆ ಕನ್ನಡದಲ್ಲಿ. ಸೊ ಈ ಥರ ಜಾನರ್ ಬಂದಾಗ ಅವ್ರ ಕರ್ವ ಕೂಡ ಅದ್ಭುತವಾಗಿತ್ತು. ಅಗೇನ್ ಇದನ್ನು ಕನೆಕ್ಟ್ ಮಾಡಿರೋ ರೀತಿ ಎಲ್ಲನೂ ಇಟ್ಸ್ ಬೀನ್ ಅ ವೆರಿ ಬ್ಯೂಟಿಫುಲ್ ಫಿಲಮ್, ಒಂದು ಎಂಟರ್ಟೈನ್ಮೆಂಟ್ ಫಿಲಮ್. ಆ್ಯಂಡ್ ಸ್ನೇಹಿತ ಶರಣ್ ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ನೀರು ಥರ, ಅವ್ರಿಗೆ ಯಾವುದು ಶೇಪ್ ಕೊಟ್ಟರು ಆ ಶೇಪ್ ತೊಗೊತಾರೆ. ಸೊ ಆ ಥರ ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಐ ಹ್ಯಾವ್ ಟು ಗಿವ್ ಒಂದು ಚಿಕ್ಕಣ್ಣ, ಅದ್ಭುತವಾದಂಥ ರಿಲೀಫ್ ಇಡೀ ಸಿನಿಮಾದಲ್ಲಿ. ಬಟ್ 2 ಅಲ್ಲ 3 ಫೀಮೇಲ್ ಲೀಡ್ಸ್ ಇದರಲ್ಲಿ. ಅದು ಅದಿತಿಯವರಾಗಿರ್ಬೋದು, ಮೇಘನಾ ಅವರಾಗಿರ್ಬೋದು, ರಂಜಿನಿ ಅವರಾಗಿರ್ಬೋದು, 3 ಜನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಕಂಗ್ರ್ಯಾಚುಲೇಟ್ ಮೈ ಫ್ರೆಂಡ್ ತರುಣ್ ಸ್ಟುಡಿಯೋಸ್ ಅಂದರೆ ಇದು ಈ ತರುಣ್ ಶಿವಪ್ಪ ಅವ್ರ ಸ್ಟುಡಿಯೋಸ್. ನನಗೆ ಎಷ್ಟೊಂದು ಜನ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ರಿ ಬರ್ತಾ ಇವಾಗ. ಸೊ ಈಸ್ ದ ಪ್ರೊಡ್ಯೂಸರ್. ಸೊ ಒಳ್ಳೇದಾಗಲಿ ಒಳ್ಳೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್. ಸರ್ ಅದೇ ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸು. ಹಾರರ್ ಯೂನಿವರ್ಸ್ ಮಾಡಬೇಕು ಅನ್ನೋದು. ಹಾಗಾಗಿ ಎಲ್ಲ ಸಿನಿಮಾನು ಕನೆಕ್ಟ್ ಮಾಡಿ ಒಂದು ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ ಮಾಡೋಣ ಅನ್ನೋ ಒಂದು ಡ್ರೀಮ್ ಇದೆ ನನಗೆ. ಸೊ ಇದನ್ನು ಜನ ಕೈ ಹಿಡಿದ್ರೆ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇದು ಇನ್ನೂ ಹೀಗೆ ಕಂಟಿನ್ಯೂ ಆದರೆ ಖಂಡಿತ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ದೆನ್ ಆಪ್ತಾಮಿತ್ರ, ದೆನ್ ಚೂಮಂತರ್ ಆ್ಯಂಡ್ ಕರ್ವ 3 ಸಿನಿಮಾನೂ ಒಂದು ಕೊಲಾಬ್ ಮಾಡೋ ಒಂದು ಐಡಿಯಾ ಇದೆ. ಸೊ ಹಾಗಾಗಿ ಇದಿಷ್ಟು ಹೇಳಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಸಿನಿಮಾ ಖಂಡಿತ ಅದೆಲ್ಲ ದೊಡ್ಡ ಇನ್ಸ್ಪಿರೇಷನ್ ನಮಗೆ. ಆಮೇಲೆ ಚಿಕ್ಕ ವಯಸ್ಸಿಂದನೂ ಆ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ನಾನಿನ್ನ ಬಿಡಲಾರೆ, ನಮ್ಮ ಉಪ್ಪಿ ಸರ್ ಸಿನಿಮಾ, ಸಿನಿಮಾ ಇದೆಲ್ಲ ನೋಡಿಕೊಂಡು ನಾವು ಇನ್ಸ್ಪೈರ್ ಆಗಿ ಬಂದಿರೋದು. ಸೊ ಹಾಗಾಗಿ ಅದನ್ನು ಜಸ್ಟು ತುಂಬ ವರ್ಷ ಆಯ್ತಲ್ಲ ಅಂತ ಒಂದು ನೆನಪಿಸೋಕ್ಕೋಸ್ಕರ ಒಂದು ಮತ್ತು ಟ್ರಿಬ್ಯೂಟ್ ನಮ್ಮ ದಾದಾಗ ಅವ್ರಿಗೋಸ್ಕರ. ನಾನು ತುಂಬ ದೊಡ್ಡ ಫ್ಯಾನು. ಸೊ ಹಾಗಾಗಿ ಅದೊಂದು ಈಗ ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹೇಳ್ಬೇಕಂದ್ರೆ ಮೀಡಿಯಾದವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್. ಪಾಪ ಇಷ್ಟೊತ್ತಾದರೂ ನಿಂತ್ಕೊಂಡು ಇಷ್ಟೊಂದೆಲ್ಲ ನಮ್ಮ ಕವರೇಜ್ ಮಾಡಿ ನಮ್ಮನ್ನು ಹೈಪ್ ಕೊಡ್ತಾ ಇದ್ದಾರೆ. ಹಾರರ್ ಕಾಮಿಡಿ ಸಿನಿಮಾಗಳು ತುಂಬ ದುಡ್ಡು ಮಾಡ್ತಾ ಇದೆ. ನಾನು ಅನ್ಕೋತಾ ಇದ್ದೆ ಕನ್ನಡ ಇಂಡಸ್ಟ್ರಿಲಿ ಯಾಕೆ ಹಾರರ್ ಕಾಮಿಡಿ ಮಾಡ್ತಾ ಇಲ್ಲ. ಸೊ ಇವತ್ತು ಚುಮ್ಮಂತವ್ರು ನೋಡಿದೆ, ತುಂಬ ಚೆನ್ನಾಗಿ ಹಾರರ್ ಮತ್ತು ಕಾಮಿಡಿನ ಬ್ಲೆಂಡ್ ಮಾಡಿದ್ದಾರೆ. ಶರಣ್ ಸರ್ ಇಸ್ ಬ್ಯಾಕ್ ಆ್ಯಂಡ್ ಅವ್ರ ಪ್ರತಿಯೊಂದು ಕಾಮಿಕ್ ಲೈನಿಂಗು ಲ್ಯಾಂಡ್ ಆಗುತ್ತೆ. ಚಿಕ್ಕಣ್ಣ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಪ್ರಭು ಇದ್ದಾನೆ, ಫಸ್ಟ್ ಹಾಫಲ್ಲಿ ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಪ್ರಭುಗೆ. ಆ್ಯಂಡ್ ಮೇಘ್ನಾ ಮ್ಯಾಮ್ ತುಂಬ ಚೆನ್ನಾಗಿ ಕಂಡಿದ್ದಾರೆ. ಸೊ ಎಲ್ಲ ಕನ್ನಡ ಆಡಿಯನ್ಸ್ ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ಬಂದಿದೆ, ಬಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಹಸಿ. ಎಲ್ಲರಿಗೂ ನಮಸ್ಕಾರ. ಮೂವಿ ನೋಡಿ ಆ್ಯಕ್ಚುಲಿ ಇನ್ನೂ ನನ್ನ ಹಾರ್ಟ್ ಬೀಟ್ ತುಂಬ ಫಾಸ್ಟ್ ಆಗಿದೆ. ಇಟ್ ವಾಸ್ ರಿಯಲಿ ಸ್ಕ್ಯಾರಿ. ಐ ಥಿಂಕ್ ಹಾಲಿವುಡ್ಡನ್ನು ನಮ್ಮ ಸ್ಯಾಂಡಲ್ವುಡ್ಗೆ ತಂದಿರೋ ಥರ ನನಗೆ ಫೀಲ್ ಆಯಿತು. ಸ್ಟೋರಿ ಲೈನ್ ಇರಲಿ, ಐ ಥಿಂಕ್ ಇಟ್ಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಮೂವಿ. ಹ್ಯೂಮರ್ ಇರಲಿ, ಹಾರರನ್ನು ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ಹಾಗೆ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಜಸ್ಟ್ ಪರ್ಫೆಕ್ಟ್. ಎಲ್ಲರೂ ಆ್ಯಕ್ಟಿಂಗ್ ಕೂಡ ಎವ್ರಿ ಸಿಂಗಲ್ ಆ್ಯಕ್ಟರ್ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಆ್ಯಂಡ್ ಈ ಮೂವಿನ ಈ ಲೆವೆಲ್ಗೆ ಮಾಡಲಿಕ್ಕೆ ಐ ಥಿಂಕ್ ಪಾಸಿಬಲ್ ಆಗಿದ್ದು ತರುಣ್ ಅವರ ಪ್ರೊಡಕ್ಷನಿಂದ. ಸೊ ಐ ಥಿಂಕ್ ಇಂತಹ ಮೂವಿ ಇನ್ನೂ ಜಾಸ್ತಿ ನೀವು ನಮ್ಮ ಇಂಡಸ್ಟ್ರಿಗೆ ಕೊಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಟೀಮ್.
ಆಲ್ ದಿ ವೆರಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಶೋ ನೋಡಿದಾಗ ಒಂದು ವಿಡಿಯೋ ಮಾಡಿದ್ದೆ. ದಟ್ ವಾಸ್ ಒಂದು ಫಸ್ಟ್ ಇನಿಷಿಯಲ್ ರಿಯಾಕ್ಷನ್ ಆಗಿತ್ತು. ಇವತ್ತು ನಾನು ಉರುಳಿಸಿದ್ದೀನಿ. ಗೂಸ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ರೋಮಾಂಚನ ಅದು ಇವತ್ತು ಫೀಲ್ ಆಗ್ತಾ ಇದೆ. ಅಂದರೆ ಐ ಥಿಂಕ್ ಇಟ್ ಈಸ್ ವರ್ಕಿಂಗ್. ಸೊ 100% ಫ್ಯಾಮಿಲಿ ಜೊತೆಗೆ ಇವಾಗ ಒಂದಿಷ್ಟು ಎಕ್ಸ್ಟೆಂಡೆಡ್ ಹಾಲಿಡೇಸ್ ಏನಿದೆ, ಫ್ಯಾಮಿಲಿ ಸಮೇತವಾಗಿ ಬಂದು ಥಿಯೇಟ್ರಿಗೆ ನೋಡಿ. ನೀವು ಇದನ್ನು ಮಿಸ್ ಮಾಡ್ಕೊತೀರಾ ಇದು ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ. ಯಾಕಂದರೆ ಅತಿ ಪ್ರಾಮುಖ್ಯವಾಗಿ ಇದರಲ್ಲಿ ರಸೂಲ್ ಪೂಕಟ್ಟಿಯವರು ಸೌಂಡ್ ಡಿಸೈನ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಆ್ಯಂಡ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ನಿಮಗೆ ಹಾರರ್ ಸಿನಿಮಾ ಇಷ್ಟ ಆದರೆ ಕನ್ನಡದಲ್ಲಿ ಆಗಿರುವಂಥ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಫ್ ಹಾರರ್ ಸಿನಿಮಾ ಏನಿದೆ, ಅದಕ್ಕೇನಾದರೂ ಒಂದು ಕನೆಕ್ಷನ್ ಸಿಗುವಂಥದ್ದು ಒಂದು ಏನಾದರೂ ಇದ್ದರೆ ಈ ಸಿನಿಮಾ ಬಂದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ತುಂಬ ಸಂತೋಷ ಆಯಿತು. ಇವತ್ತೇನು ಸಿನಿಮಾ ರಿಲೀಸ್ ಆಗಿ 2 ದಿವಸ ಆಗಿದೆ. ನಿನ್ನೆಗಿಂತ ಇವತ್ತು ಆಲ್ಮೋಸ್ಟ್ 60-70% ಜಾಸ್ತಿ ಆಗ್ಬೋದು, ಜನಗಳ ಒಂದು ಕನೆಕ್ಟ್ ಆಗ್ಬೋದು. ಇವತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು 28 ಶೋ ಫುಲ್ ಆಗಿದೆ. ಸೊ ಮತ್ತು ಅಷ್ಟೇ ಬುಕ್ ಆಪ್ಷನಲ್ಲಿ ಓಪನ್ ಮಾಡಿದ್ರೆ ಬರೀ ರೆಡ್. ನನಗೆ ಸಾಕಷ್ಟು ಕಡೆ ನನ್ನ ಫ್ರೆಂಡ್ಸು ಟಿಕೆಟ್ ಕೇಳಿದ್ರೆ ಬುಕ್ ಮಾಡಿದ್ರೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಕೆಲವು ಕಡೆ ಎಲ್ಲರೂ. ನಾಳೆಗೆ ಆಲ್ಮೋಸ್ಟು ಕೆಲವು ಕಡೆ ಎಲ್ಲನೂ ಸಿಂಗಲ್ ಶೋಸ್ನ ರೈಸ್ ಮಾಡಿದ್ದಾರೆ. ಎಷ್ಟು ಜನ ಹೇಳ್ತಾ ಇರೋದು ಆಫ್ಟರ್ 10 ವರ್ಷ ಆದಮೇಲೆ ಅಥವಾ 15 ವರ್ಷ ಆದಮೇಲೆ, ಸಂಜೆಯಲ್ಲಿ ಹೇಳೋದು 20 ವರ್ಷ ಆದಮೇಲೆ, ನನಗೂ ಆಪ್ತಮಿತ್ರ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ ಈ ಥರ ಒಂದು ಸಿನಿಮಾ. ಕಾಂತಾರ ಆದಮೇಲೆ ನನಗೆ ಫಸ್ಟ್ ಟೈಮ್ ನಾನು ಸಿನಿಮಾ ಬುಕ್ ಮಾಡಿಕೊಂಡು ಇವತ್ತು ನೋಡ್ತಾ ಇದ್ದೀನಿ ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೇಟಸ್ ಹಾಕೊಂಡು ಒಂದು ಪ್ರೌಡಾಗಿ ಫೀಲ್ ಮಾಡ್ಕೊಂಡು ಕನ್ನಡ ಸಿನಿಮಾ ಒಳ್ಳೆ ಬಾಲಿವುಡ್ ಸಿನಿಮಾ ಇದೆ ಅಂತ ಪ್ರೌಡಾಗಿ ಹಾಕ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಅಷ್ಟೇ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಹಾಗೆ ನೀವು ಅಷ್ಟೇ, ಎಲ್ಲ ಮಿತ್ರರು, ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಬಂದಿದ್ದೀರಾ, ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾನ ಕೊಂಡೊಯ್ಯುವಂಥ ಎಲ್ಲ ಲಕ್ಷಣಗಳು ಜನ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಸರ್ ಆಮೇಲೆ ಜನಗಳ ಕೈಲಿದೆ ಸರ್, ಜನ ಕೈ ಹಿಡಿದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲೂ ಅಷ್ಟೇ ಸರ್ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅಧ್ಯಕ್ಷರು. ಮತ್ತು ಅವತ್ತು ಲಾಸ್ಟ್ನ ಕುತ್ಕೊಂಡು ಪ್ರೆಸ್ ಮೀಟ್ ಏನು ಮಾಡಿದೆ, ಅದಾದಮೇಲೆ ಅಧ್ಯಕ್ಷರು ಆಗ್ಬೋದು, ಕುಮಾರ್ ಸರ್ ಆಗ್ಬೋದು, ಮತ್ತು ನಿರ್ಮಾಪಕ ಸಂಘ ಅಧ್ಯಕ್ಷರು ಆಗ್ಬೋದು, ಮಹಾದೇವ್ ಅವರು ಆಗ್ಬೋದು, ಪ್ರವೀಣ್ ಅವರು, ಎಲ್ಲರೂ ಕೂತು ರಾತ್ರಿ 11 ಗಂಟೆವರೆಗೂ ಸರ್ ಸಾಕಷ್ಟು ಕಡೆ ಹೊಸಪೇಟೆಯಲ್ಲಿ ಥಿಯೇಟ್ರ್ ಇರಲಿಲ್ಲ, 11 ಗಂಟೆಗೆ ಥಿಯೇಟ್ರ್ ಕೊಡಿಸಿದ್ರು. ದೊಡ್ಡಬಳ್ಳಾಪುರದಲ್ಲಿ ಥಿಯೇಟ್ರ್ ಕೊಡಿಸಿದ್ರು, ಕೆಲವು ಕಡೆಯಲ್ಲಿ ಥಿಯೇಟ್ರ್ ಕೊಡಿಸಿದ್ರು. ಇವತ್ತು ಚಿತ್ರದುರ್ಗ 2 ಶೋ ಇತ್ತು, ತೆಲುಗು ಕ್ಯಾನ್ಸಲ್ ಮಾಡಿ ಜಯಣ್ಣ 4 ಶೋ ನಾಳೆಯಿಂದ ಮಾಡಿಕೊಟ್ಟಿದ್ದಾರೆ. ಮಾಲ್ಗಳಲ್ಲಿ ತುಂಬ ಕಮ್ಮಿ ಇದೆ, ಈಗಿರೋ ಡಬಲ್ ಆಗಬೇಕು. ಅದನ್ನು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದೀನಿ. ಜನಗಳು ಸರ್ ನೀವು ಕೈ ತೊಗೊಳ್ಳಿ, ನಾಳೆಯಿಂದ ಆಗುತ್ತೆ ಎಲ್ಲನೂ. ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸರ್ ಅಲ್ಲಿ ಇರೋದು, ಅಲ್ಲಿ ಸುದೀಪ್ ಅವ್ರದ್ದು ಒಂದು ಸಿನಿಮಾ ಹೋಗ್ತಾ ಇದೆ, ಇನ್ನೊಂದು ತೆಲುಗು ಸಿನಿಮಾ ಆಲ್ರೆಡಿ ಕೊಟ್ಬಿಟ್ಟಿದ್ದಾರಂತೆ. ಚಿತ್ರದುರ್ಗ ನಮ್ಮ ಥಿಯೇಟ್ರ್ ಸಿಗಲಿಲ್ಲ ಸರ್. ಸೊ ನೆಕ್ಸ್ಟ್ ವೀಕಿಂದ ಥಿಯೇಟರ್ ಥ್ಯಾಂಕ್ ಯು ಸರ್.